ಹಾಯ್, ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದೇ ರಾತ್ರಿ 8:30 ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ರೀಸನ್ ಏನಪ್ಪ ಅಂದರೆ ಬೆಳಗ್ಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಸೊ ಒಂದು 10-15 ನಿಮಿಷ ವಿಡಿಯೋ ಕೂಡ ಮಾಡಿದೆ. ಬಟ್ ಏನಾಯಿತು ಪ್ರಾಬ್ಲಮ್ಮು ಅಂತ ಹೇಳಿದ್ರೆ, ಸೊ ಇಲ್ಲಿಂದ ಹೋಟೆಲ್ ಹತ್ರ ಹೋಗಿ ಅಲ್ಲಿಂದ ಬಂದು ಒಂದು 10 ನಿಮಿಷ ಇದ್ದು ಟೀ ಮಾಡಿ ಕುಡಿಯೋಷ್ಟರೊಳಗಾಗಿ ನನಗೆ ತಲೆ ಸುತ್ತು ಜಾಸ್ತಿ ಆಗಿತ್ತು. ಬಂದು ಟೀ ಕುಡಿದ್ಬಿಟ್ಟು ಮತ್ತೆ ಹೋಟ್ಲ್ ಹತ್ರ ಹೋದವಳು ಬಂದಿದ್ದೆ 2:30 ಆಗೋಯಿತು. ಸೊ 2:30ಗೆ ಬಂದು ಅವಾಗಾದರೂ ವಿಡಿಯೋ ಶೂಟ್ ಮಾಡೋಣ ಅಂದ್ಕೊಂಡು ಒಂದು ಫೋನ್ ಕಾಲಲ್ಲಿದ್ದೆ. ಸೊ ಆ ಫೋನ್ ಕಾಲಲ್ಲಿ 4 o'clock ಆಗೋಯಿತು. 4 o'clockಗೆ ಮಗುನ ಕೂಡ ಕರ್ಕೊಂಬರೋದು ಮರ್ತೋಗ್ಬಿಟ್ಟಿತ್ತು. ನನಗೆ ಮಾತಾಡಿ ಫುಲ್ಲು ತಲೆನೋವು ಬಾಯಿ ನೋವು ಬಂದುಬಿಟ್ಟಿತ್ತು. ಏನಪ್ಪ ಅಂದರೆ ನಾನು ಮುಂದೆ ಹೇಳ್ತೀನಿ. ಸೊ ಕಾರಣ ಏನಪ್ಪ ಅಂತಂದರೆ ಹೇಳ್ತೀನಿ, ಏನು ಕಾರಣ, ಯಾಕೆ ನಾನು ಕೆಲಸ ಇಷ್ಟು ಲೇಟಾಗಿ ಮಾಡ್ತಾಯಿದ್ದೀನಿ, ರೀಸನ್ ಏನು ಅಂತ. ಆಮೇಲೆ ಕಾಲೆಲ್ಲ ಮುಗಿಸಿ ನಾನೇ ಕಟ್ ಮಾಡಿದೆ ಅಂದ್ಕೊಳ್ಳಿ. ಕಟ್ ಮಾಡಿಬಿಟ್ಟು ಹೋಗಿ ಮಗುನ ಕರ್ಕೊಂಬಂದು ಒಂದು 5 ಮಿನಿಟ್ಸ್ ಹಾಗೆ ರೆಸ್ಟ್ ಮಾಡಿ, ಮತ್ತೆ ತುಂಬ ಬಾಯಿ ಒಣಗ್ತಿತ್ತು. ನೀರು ಎಷ್ಟು ಕುಡಿದ್ರೂ ಸಾಕಾಗ್ತಿರ್ಲಿಲ್ಲ. ಸೊ ನೀರು ಕುಡಿದು ಒಂದು 5 ನಿಮಿಷ ರೆಸ್ಟ್ ಮಾಡಿ ಮತ್ತೆ ಎದ್ದೆ. ಪಾತ್ರೆ ಉಜ್ಜೋಣ ಅಂತ ಹೇಳಿಬಿಟ್ಟು, ಯಾಕೆ ಯಜಮಾನ್ರು ಇರಲಿಲ್ಲ. ಸೊ ಪಾತ್ರೆ ಉಜ್ಜೋಣ ಅಂದರೆ ಫೋನಲ್ಲಿ ಚಾರ್ಜರ್ ತುಂಬ ಕಡಿಮೆ ಇತ್ತು. ಸೊ ಚಾರ್ಜಿಂಗ್ ಕಮ್ಮಿ ಇತ್ತು ಅಂದ್ಬಿಟ್ಟು ಚಾರ್ಜಿಂಗ್ ಹಾಕ್ಬಿಟ್ಟು ಬಂದು ಒಂದು 5 ಮಿನಿಟ್ಸ್ ಮಾತಾಡ್ತಿದ್ದೆ. ಅಷ್ಟರೊಳಗೆ ಫ್ರೆಂಡ್ ಒಬ್ಬರು ಕಾಲ್ ಮಾಡಿದ್ರು, ಯೂಟ್ಯೂಬ್ ಫ್ರೆಂಡು. ಅವ್ರ ಹತ್ರ ಮಾತಾಡಿಕೊಂಡು ಅವ್ರದ್ದು ವೀಡಿಯೋಸ್ ಚೆನ್ನಾಗಿ ಓಡ್ತಿದೆ. ಈಗ ಹ್ಯಾಶ್ಟ್ಯಾಗ್ ಏನಾಗ್ತಿದ್ದಾರೆ ಅಂತೆಲ್ಲ ಕೇಳಿಕೊಂಡೆ. ಸೊ ಅವ್ರು ಏನಿಲ್ಲ, ನಾನು ನಾರ್ಮಲಾಗಿ ಮಾಡ್ತಿದ್ದೀನಿ, ಯಾವುದೇ ಹ್ಯಾಶ್ಟ್ಯಾಗ್ ಆಗ್ತಿಲ್ಲ ಅಂದರು. ಸೊ ಓಕೆ, ಅವ್ರ ಹತ್ರ ಮಾತಾಡಿಕೊಂಡು ಫೋನ್ ಚಾರ್ಜಿಂಗ್ ಹಾಕೋದಕ್ಕೆ ಕೊಟ್ಟೆ. 5 ಗಂಟೆ ಆಗೋಯಿತು. ನನ್ನ ಪಾತ್ರೆ ಎಲ್ಲ ಉಜ್ಜಿ ಎತ್ತಿ ಜೋಡಿಸ್ಬಿಟ್ಟು ಸಂತೆಗೆ 6 ಗಂಟೆ ಆಗೋಯಿತು. ಟೀ ಮಾಡಿ ಕುಡಿದುಬಿಟ್ಟು ಹಾಲು ಬಿಸಿ ಇಟ್ಬಿಟ್ಟು ನಾನು ಹೋಗಿ ಸಂತೆಗೆ ಹೋದೆ. ಹೋಗಿ ಬರೋಷ್ಟೊಳಗೆ 7 ಗಂಟೆ. ಪೆಟ್ರೋಲ್ ತಂದಿರಲಿಲ್ಲ ಅಂದ್ಬಿಟ್ಟು ಮತ್ತೆ ಮನೇಲಿ ಯಜಮಾನ್ರು ಬೈದರು, ಅರ್ಧಕ್ಕೆ ನಿಂತೋಗುತ್ತೆ ಅಂತ. ನಮ್ಮ ಪಪ್ಪನ ಕಳಿಸ್ಬಿಟ್ಟು ಪೆಟ್ರೋಲ್ಗೆ ಅವ್ರನ್ನ ಕಳಿಸ್ದೆ. ಅವ್ರು ಹೋಗಿದ್ರು. ಈಗ ತಂದುಕೊಟ್ರು. ಅಕ್ಕಿ ತಂದುಬಿಟ್ಟು ಅಕ್ಕಿ ಹಾಕ್ಸ್ಕೊಂಬಂದು ನೀರು ಎತ್ಬಿಟ್ಟು ಬಂದು ಅಡುಗೆ ಮಾಡೋಣ ಅಂತ ಬಂದೆ. 8:30 ಆಗಿದೆ. ಏನು ಮಾಡ್ತೀನಪ್ಪ ಅಂದರೆ, ಇವತ್ತು ರೈಸ್ಗೆ ಇಟ್ಟಿದ್ದೀನಿ, ಚಿತ್ರಾನ್ನ ಮಾಡ್ತೀನಿ, ಮುದ್ದೆ ಮಾಡಿಬಿಟ್ಟು ಚಿಕ್ಕಮ್ಮ ಮನೆ ಸಾಂಬಾರಿದೆ ಬಿಸಿ ಮಾಡಿಬಿಟ್ಟು ಅಮ್ಮಂಗೆ ಊಟ ಇಟ್ಬಿಟ್ಟು ರೂಮ್ ಒರೆಸ್ಬೇಕು, ಆಚೆ ತೊಳಿಬೇಕು, ದೇವ್ರ ಸಾಮಾನು ಸ್ವಲ್ಪ ಕ್ಲೀನ್ ಮಾಡಬೇಕು. ಸೊ ಟೈಮ್ ಆಗ್ತಿದೆ. ಸೊ ನೋಡೋಣ, ಟೈಮ್ ಇದ್ದರೆ ಹಾಗೆಯೇ ದೇವ್ರ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಯಾಕಂದರೆ ಮಧ್ಯಾಹ್ನ ಎಲ್ಲ ಅದನ್ನ ಸೈಡ್ ಒಂದು 2-3 ಫೋಟೋಸ್ ತೆಗೆದು ಇಟ್ಟಿದ್ದೀನಿ. ಸೊ ಎತ್ಬಿಟ್ಟು ನಾಳೆ ಅಮಾವಾಸ್ಯೆ ಆ್ಯಂಡ್ ಪೌರ್ಣಮಿ. ನಮ್ಮೂರು ತೇರು ಕೂಡ ನಾಳೆ, ಕಾಡುಗೋಡಿ ತೇರಿದೆ ನಾಳೆ. ಸೊ ತೇರಿದೆ ಅಲ್ಲ, ಹಾಗೆ ನಾನು ಇದಕ್ಕೆ ಹೋಗ್ತೀವಲ್ವ, ಇನ್ನು 15 ದಿನಕ್ಕೆ ಹಬ್ಬ ಬರುತ್ತೆ. ಅಷ್ಟರೊಳಗಾಗಿ ದೇವ್ರ ಮನೆ ಕೂಡ ಕ್ಲೀನಾಗಿರುತ್ತೆ. ಹಬ್ಬಕ್ಕೆ ನಾನು ಕ್ಲೀನ್ ಮಾಡಿದ್ದು, ಶಿವರಾತ್ರಿ ಹಬ್ಬಕ್ಕೆ. ಟೈಮ್ ಒಂದು 20 ಡೇಸ್ ಆಗ್ತಾಯಿದೆ. ಯಾಕಪ್ಪ ಅಂದರೆ ನನ್ನ ಪೀರಿಯಡ್ಸ್ ಬಂತು, ಮತ್ತು ನನ್ನ ಒಂದು ಪ್ರೆಷರಲ್ಲಿ ನಾನು ಏನೂ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇನ್ನೊಂದೇನಪ್ಪ ಅಂದರೆ, ಯಾಕೆ ಫೋನಲ್ಲಿ ಇಷ್ಟೊತ್ತಿದ್ರಿ ಅಂತ ಕೇಳೋದಾದರೆ, ಅದು ಹೇಳೋಕ್ಕೂ ಮುಂಚೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನಂಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಲಾಸ್ಟ್ ವೀಕಲ್ಲೆಲ್ಲ ತುಂಬ ಖುಷಿಯಾಗಿದ್ದೆ. ಯಾಕಪ್ಪ ಅಂದರೆ ಸ್ವಲ್ಪ ಅಂದರೆ ಚಾನಲ್ ಬಿಡೋಣ ಅಂತ ಅಂದ್ಕೊಳ್ಳೋ ಟೈಮಲ್ಲಿ ಒಂದು 200ವರೆಗೂ ಒಂದು ವೀಡಿಯೋ ರೀಚ್ ಆಯಿತು. ಒಂದು ವೀಡಿಯೋ 90, 120 ಆ ಥರ ರೀಚ್ ಆಗಿತ್ತು. ಓಕೆ, ವೀಡಿಯೋಸ್ ಬರ್ತಿದೆ, ಏನು ಬಿಡೋದು ಬೇಡ ಅನ್ನೋಷ್ಟರೊಳಗಾಗಿ ಮತ್ತೆ ಡೌನ್ ಆಗೋಯಿತು. ಅಂದರೆ 29, 30, 35 ಬರ್ತಿದೆ. ಸೊ ಆ್ಯಸ್ ಯೂಶುವಲ್ ಮತ್ತೆ ಮನಸ್ಸಿಗೆ ಬೇಜಾರಾಗುತ್ತೆ. ಪ್ಲೀಸ್ ಎಲ್ಲರೂ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನನಗೆ ಈ ತಿಂಗಳಾದರೂ ಅಮೌಂಟ್ ತೊಗೊಳ್ಳೋದಕ್ಕೆ ಒಂದು ಹೆಲ್ಪ್ ಆಗಲಿ ಅಂತ ಕೇಳ್ಕೊಳ್ತಾ, ಏನಕ್ಕೆ ನಾನು ಅಷ್ಟೊತ್ತು ಮಾತಾಡ್ಕೊಂಡಿದ್ದೆ ಅನ್ನೋದು ಒಂದು ಕೇಳಿದ್ರೆ, ಸೊ ನಾನೇ ಕಾಲ್ ಮಾಡ್ಬಿಟ್ಟು ಹೇಳ್ತೀನಿ. ಅಂದರೆ ನಮ್ಮ ಮಾವ ಊರಿಗೆ ಬಂಗಾರಪೇಟೆಗೆ ಕರಿ, ನಾನು ಬರ್ತೀನಿ ಅಂತ ಹೇಳ್ತೀನಿ. ಸೊ ಲಾಸ್ಟ್ ವೀಕ್ ಹೇಳಿದ ಪ್ರಕಾರ ಏನಂದರೆ, ಇಲ್ಲ ನನಗೆ ಲಾಸ್ಟ್ ವೀಕ್ ನೆಕ್ಸ್ಟ್ ವೀಕ್ ನೀನು ಫ್ರೀ ಇದ್ದರೆ, ನಾನು ಥರ್ಸ್ಡೇ ಫ್ರೈಡೇ ನಾನು ಫ್ರೀ ಇರ್ತೀನಿ, ನನಗೆ ಲೀವ್ ಇದೆ. ಸೊ ನಾನು ಹೇಳ್ತೀನಿ, ನೀನು ಅವಾಗ ಬರಬೇಕು ಅಂತ ಹೇಳೋ ಒಂದು ಮಾತು ಕೇಳೋದು. ಸೊ ನನಗೂ ಸಾಕಾಗಿತ್ತು. ಪ್ರತಿ ಸತಿ ದುಡ್ಡು ಹಾಕು ಅಂದಾಗ, ಇಲ್ಲ ನನಗೆ ಇನ್ನೇನೋ ಹೇಳಿದಾಗ ಮನಸ್ಸಿಗೆ ಬೇಜಾರಾಗ್ತಿತ್ತು. ಸೊ ಮಾತಾಡಿಬಿಟ್ಟು ಅದನ್ನ ಅಲ್ಲಲ್ಲಿಗೆ ಕ್ಲಿಯರ್ ಮಾಡ್ಕೊಂಬಿಟ್ರೆ ಸಾಕು. ನನಗೂ ಇವಾಗಿರೋ ಪ್ರೆಷರಲ್ಲಿ
ಇದರಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಔಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತೀನಿ, ನನ್ನ ಇವತ್ತು ತುಂಬ ಮೆಂಟಲಿ ನನಗೆ ತುಂಬಾ ಹಿಂಸೆ ಆಗಿತ್ತು. ಯಾಕಪ್ಪ ಅಂದರೆ ಯಜಮಾನ್ರ ಹತ್ರ ಯಾರೋ ಸಾಲ ತೊಗೊಂಡಿದ್ದು, ಅವರು ಪಾಪ ತೀರ್ಸೋಕ್ಕಾಗದೆ ಆ ಟೆನ್ಷನಲ್ಲಿತ್ತು. ಸೊ ನನಗೆ ಮನಸ್ಸು ತುಂಬಾ ಸರಿ ಇರಲಿಲ್ಲ. ಸೊ ದೇವ್ರನ್ನ ಇವತ್ತು ಉಪವಾಸ ಬೇರೆ ಮಾಡ್ತಿದ್ದೆ, BP ಬೇರೆ ಲೋ ಆಗಿತ್ತು ಆ್ಯಂಡ್ ಮೆಂಟಲಿ ತುಂಬ ಪ್ರೆಷರಲ್ಲಿದ್ದೆ ನಾನು. ಸೊ ತಲೆ ಬೇರೆ ತುಂಬ ಸುತ್ತಾ ಇತ್ತು. ಹಾಗೇ ಹೇಳಿದೆ, ಸೊ ಎಲ್ಲನೂ ಸಾರ್ಟ್ ಔಟ್ ಆಗಿಬಿಡುತ್ತೆ ಒಂದೇ ಟೈಮ್ಗೆ. ಸೊ ನೋಡೋಣ, ನನಗೆ ಕೂಡ ಪ್ರೆಷರ್ ಕಡಿಮೆ ಆಗ್ಬೋದು ಅಂತ ಹೇಳ್ಬಿಟ್ಟು ಹೇಳಿದೆ. ಓಕೆ, ನಾನು ಎಲ್ಲರನ್ನೂ ಕೂರಿಸ್ತೀನಿ, ನಂಗೆ 4-5 ಡೇಸ್ ಟೈಮ್ ಬೇಕು, ನಾನು ಎಲ್ಲರ ಹತ್ರ ಮಾತಾಡಬೇಕು, ಇಲ್ಲ ನಿಂಗೆ ಏನಾದರೂ ಅಷ್ಟು ಎಮರ್ಜೆನ್ಸಿ ಇದ್ದರೆ ನೀನೇ ಮಾತಾಡು ಅಂತ. ಬಟ್ ನಾನು ಯಾರ ಹತ್ರನೂ ಮಾತಾಡೋ ಸ್ಟೇಜಲ್ಲಿಲ್ಲ. ಓಕೆ, ನೀನು ಯಾವಾಗ ಹೇಳ್ತೀಯ ಅವಾಗೆ ಕೂರಿಸು, ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಫೋನ್ ಇಡ್ತೀನಿ. ಬಟ್ ಅವ್ನು ಏನು ಮಾತಾಡಿದ್ರು ಕೇಳಿಸ್ಕೊಳೋ ಪೇಷನ್ಸ್ ಇರಲಿಲ್ಲ, ಫೋನ್ ಕಟ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಕಾಲ್ ಬರುತ್ತೆ ನನಗೆ. ಏನಪ್ಪ ಅಂದರೆ ಒಂದು 2 ಅವರ್ಸ್ ಬಿಟ್ಟು ನಿನ್ನ ಏಜ್ ಎಷ್ಟು? ಸೊ ನನ್ನ ಏಜು 31. ನಾನು ಹೇಳಿಬಿಟ್ಟು ಅದನ್ನ ಫೋನ್ನ ನಾನು ಕಟ್ ಮಾಡ್ತೀನಿ. ಆಗ ಮತ್ತೆ ನನಗೆ ಇನ್ನೊಂದು ಕಾಲ್ ಬರುತ್ತೆ, ನಿನ್ನ ಫೋಟೋ ಬೇಕು, ಪ್ಯಾನ್ ಕಾರ್ಡ್ ಏನೋ ಸ್ವಲ್ಪ ರಿನ್ಯೂವಲ್ ಇತ್ತು, ಅದು ಮಾಡಿಸ್ತೀನಿ ಅಂತ ಕಾಲ್ ಬರುತ್ತೆ. ಆ ಕಾಲ್ ಬಂದಾಗ ನಾನು ಮಾತಾಡ್ತಾ ಇರ್ತೀನಿ. ಸೊ ಸ್ವಲ್ಪ ಸೈಡ್ಗೆ ಹೋಗಿ ಮಾತಾಡ್ತಾ ಇರ್ತೀನಿ. ಆಗ ನನ್ನ ಪ್ರಾಬ್ಲಮ್ಸ್ ಎಲ್ಲ ನಾನು ಹೇಳ್ಕೊತೀನಿ. ನನ್ನ ಕಾಸು ಕೇಳಬೇಡ, ನನ್ನ ಹತ್ರ ಕೊಡೋಷ್ಟು ಇಲ್ಲ. ಯಾಕಪ್ಪ ಅಂದರೆ ನಾನು ಆಲ್ರೆಡಿ ಮಗುಗೆ ಫೀಸ್ ಕಟ್ಟಿಲ್ಲ, ಮನೆ ಕೆಲಸ ಹುಡುಕ್ತಾ ಇದ್ದೀನಿ, ಹೋಟೆಲ್ ನೋಡ್ಕೋಬೇಕು, ಯಜಮಾನ್ರಿಗೆ ಹುಷಾರಿಲ್ಲ, ಮಗಳಿಗೆ ಹುಷಾರಿಲ್ಲ, ಅತ್ತೆಗೆ ಹುಷಾರಿಲ್ಲ. ಸೊ ಎಲ್ಲದನ್ನು ಒಬ್ಬಳು ಬ್ಯಾಲೆನ್ಸ್ ಮಾಡಬೇಕು. ನನ್ನ ಹತ್ರ ₹1 ಇಲ್ಲ. ಮಗು ಕೂಡ ಫೀಸ್ 14,000 ಕೂಡ ಫೀಸ್ ಕಟ್ಟೋದಕ್ಕೆ ನನಗೆ ಕಷ್ಟ ಆಗ್ತಾಯಿದೆ. ಸೊ ಹೋಟೆಲಲ್ಲಿ ಬಿಸ್ನೆಸ್ ಕೂಡ ಇಲ್ಲ. ದಯವಿಟ್ಟು ನೀನು ನನಗೆ ದುಡ್ಡದು ಪ್ರೆಷರ್ ಹಾಕ್ಬೇಡ ಅಂತ ನಾನು ಎಷ್ಟು ಪ್ರಾಬ್ಲಮ್ಸ್ ಇದೆಯೋ ಅಷ್ಟು ತಮ್ಮ ಹತ್ರ ಹೇಳ್ಕೊತೀನಿ. ಹೇಳ್ಕೊಂಡ್ಮೇಲೆ ಏನು ಮಾಡ್ತಾನೆ ಅವನು, ಸೊ ದಟ್ ನಾರ್ಮಲಾಗಿ ಹಾಗೆ ಹೀಗೆ ಅಮ್ಮನ ವಿಷಯ ಖರ್ಚು ಮಾಡಿದ್ದು ನನಗೇನೆಲ್ಲ ಅನಿಸಿತ್ತು, ಅವನಿಗೇನೆಲ್ಲ ಅನಿಸಿತ್ತು ಎಲ್ಲನೂ ಮಾತಾಡಿ ಜಮೀನು ವಿಷಯ ಬರೋಷ್ಟರೊಳಗಾಗಿ ಏನಾಗುತ್ತೆ, ಅವನೇನು ಹೇಳ್ತಾನೆ, ಸೊ ಎಲ್ಲ ನೀನೇ ಎತ್ಕೊಂಡ್ಬಿಡ್ತೀಯಾ, ನಿನ್ನ ಸಾಲನೂ ತೀರಿಸ್ತೀಯಾ, ನಿನಗೆ ನಾನು ಚೆನ್ನಾಗಿರಬೇಕು ಅಂತ ಏನೂ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ಮಾತಾಡ್ತಾನೆ. ನನಗೇನು ಅನ್ನಿಸ್ತು, ಸೊ ₹1-2 ಜಮೀನು ಹೋಗ್ತಿಲ್ಲ, ಸ್ವಲ್ಪ ಕಾಸ್ಟ್ಲಿಯಾಗಿ ಹೋಗ್ತಿದೆ. ಸೊ ದಟ್ ಅವನು ಚೆನ್ನಾಗಿರ್ತಾನೆ. ಯಾಕಂದರೆ ಅಲ್ಲಿ ಸ್ವಲ್ಪ ಜಾಸ್ತಿನೇ ಬರೋದಿದೆ ಜಮೀನು. ಅವನಿಗೆ ಕೂಡ ಒಂದು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಬರುತ್ತೆ. ಅಮ್ಮನೂ ಇರೋದ್ರಿಂದ ಅಮ್ಮನದು ಬರುತ್ತೆ ಅಂತ ಹೇಳಿ ನಾನು ಗೆಸ್ ಮಾಡಿದೆ. ಸೊ ನಾನು ಹಾಗೆ ಅಂದ್ಕೊಂಡೆ. ಬಟ್ ಅವನು ಯಾವುದಕ್ಕೂ ಬಗ್ಗೋ ಹಂಗಿಲ್ಲ. ಸೊ ನಾನು ಈ ದಾರಿಯಲ್ಲಿ ಬಂದರೆ ಅವ್ನು ಇನ್ನೊಂದು ದಾರಿಯಲ್ಲಿ ಬರ್ತಾನೆ, ನಾನು ಆ ದಾರಿಯಲ್ಲೂ ಬಂದರೆ ಅವ್ನು ಹಿಂದೆ ದಾರಿಯಲ್ಲಿ ಬರ್ತಾನೆ. ಆ ಥರ ಆಗ್ತಾಯಿದೆ. ಸೊ ನನಗೂ ಮಾತಾಡಿ ಬೇಜಾರಾಗಿ, ಓಕೆ ನನ್ನ ತಮ್ಮ ಚೆನ್ನಾಗಿರಬೇಕು ಅಂತ ನಾನು ಬಯಸ್ತೀನಿ, ಸಾಲ ಎಲ್ಲ ನೀನೇ ಒಪ್ಕೊ, ನಿಮ್ಮ ಅಮ್ಮನೂ ನೋಡ್ಕೊಳ್ಳೋದು ನೀನೇ ಒಪ್ಕೊ, ಓಕೆ ನನಗೆ ಇಂತಿಂಥ ಜಾಗದಲ್ಲಿ ಸ್ವಲ್ಪ ಕೊಟ್ಬಿಡು, ನನಗೇನು ಜಾಸ್ತಿ ಬೇಡ, ಒಂದು 11 ನಾನು ಎಷ್ಟು ಕೇಳ್ತೀನೋ ಅಷ್ಟು ಕೊಡು ಅಂತ ನಾನು ಹೇಳಿದಾಗ ಅವನು ಇಲ್ಲ, ನಾನು ಅಷ್ಟು ಕೊಡೋಕ್ಕಾಗೋದಿಲ್ಲ, ನಾನು ನಿಮಗೆ ಇನ್ನೂ ಒಂದು ಸ್ವಲ್ಪ ಕಡಿಮೆ ಕೊಡ್ತೀನಿ. ಬಟ್ ನಾನು ಒಪ್ಪಲಿಲ್ಲ ಅದಕ್ಕೆ. ಯಾಕೆ ಅಂದರೆ ಪ್ರಾಬ್ಲಮ್ಸ್ ಇರೋದು ನಿಜ. ಎಲ್ಲೋ ತೊಗೊಂಡೋಗಿ ಕೊಟ್ಟರೆ ನಾನೀಗ ಅದನ್ನ ಮಾರೋಕ್ಕೆ ಹೋದರೆ ನನ್ನ ಕೈಗೆ 50,000 ಕೂಡ ಬರೋದಿಲ್ಲ ನನಗೆ. ಸೊ ಹಾಗಾಗಿ ನಾನು ಯಾಕೆ ಅದನ್ನ ಕಳ್ಕೊಬೇಕು ಅಂದ್ಬಿಟ್ಟು ನನಗೆ ಅಲ್ಲಿ ಬರೋದನ್ನ ನಾನು ಅದನ್ನು ಹಾಗೆ ಇಟ್ಕೊತೀನಿ. ಬೇರೆ ಕಡೆ ಬರೋದನ್ನ ಯಾರೂ ಇಟ್ಕೊಳ್ಳಲ್ಲ ಆ ಜಮೀನ. ಸೊ ಅಲ್ಲಿ ಸ್ವಲ್ಪ ರೇಟ್ ಹೋಗ್ತಿದೆ. ಆ್ಯಂಡ್ ಅಲ್ಲಿ ದೊಡ್ಡ ಕಂಪ್ನಿಗಳು ದೊಡ್ಡ ಇದೆಲ್ಲ ನಡೀತಿದೆ. ಅಲ್ಲಿ ಲೇಔಟ್ಗಳು ಮಾಡಿಬಿಟ್ಟಿದ್ದಾರೆ. ಸೊ ಅಲ್ಲಿ ಯಾರೂ ಇಟ್ಕೊಳ್ಳೋದಿಲ್ಲ. ಅಲ್ಲಿ ನನಗೆ ಒಂದು ಸ್ವಲ್ಪ ಕೊಡಿ, ಕಾಲು ಭಾಗ ಕೊಡಿ ಅಂತ ಕೇಳಿದ್ರೆ ಕೂಡ ಒಪ್ಪಲಿಲ್ಲ. ಅವ್ನು ಕೊಡೋದಕ್ಕೆ ಒಪ್ತಾ ಇಲ್ಲ. ಸೊ ಮಾತಾಡಿ ನನಗೆ ತಲೆನೇ ತಿಕ್ಕಲಿಡ್ದು ಹೋಗ್ಬಿಡ್ತು. ನನಗೆ ನಿಮಿಷ ಹೇಳಿದೆ ಹೆಂಗು ಲಾಸ್ಟ್ ಅವ್ನು ಏನು ಹೇಳ್ದ ಅಂದರೆ, ನನಗೆ ಕೊಡೋ ಅರಿಶಿನ ಕುಂಕುಮ ಕೂಡ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ದ. ನನಗೆ ಮಾಡೋ ಪ್ರತಿಯೊಂದು ರೂಪಾಯಿ ಖರ್ಚು ಕೂಡ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ನನಗೆ ತುಂಬಾ ಬೇಜಾರಾಯಿತು. ನಾಳೆ ದಿನ ನಿನ್ನ ಮಗಳಿಗೆ ನಾನೊಂದು ಮದುವೆ ಟೈಮಲ್ಲೋ ಇಲ್ಲ ಇನ್ನೊಂದೇನೋ ಟೈಮಲ್ಲಿ ಒಡವೆ ಹಾಕಬೇಕಂದ್ರೆ ಅದು ಇನ್ವೆಸ್ಟ್ಮೆಂಟ್ ಅಂತ ಅಲ್ಲಿ ಹೊಡಿತು ನನಗೆ. ಸೊ ನೀನು ಬಿಟ್ಕೊಡೋ 4.5 ಲಕ್ಷ ನನಗೆ ಇನ್ವೆಸ್ಟ್ಮೆಂಟ್ ಅಂದ ಅಲ್ವಾ. ಯಾರಾದರೂ ಅಣ್ಣ ತಮ್ಮ ನನ್ನ ತಂಗಿನೂ ಚೆನ್ನಾಗಿರಲಿ, ನಮ್ಮ ಅಕ್ಕನೂ ಚೆನ್ನಾಗಿರಲಿ, ನಾನು ಇಷ್ಟು ತಿಂತೀನಲ್ಲ ಅದ್ರಲ್ಲಿ ನಮ್ಮ ಅಕ್ಕ ಕಾಲು ಭಾಗ ತಿಂಡಿ ಅನ್ನೋದು ಅವ್ರಿಗೆ ಇರುತ್ತೆ.
ಸೊ ಅವ್ನಿಗೆ ಅದಿಲ್ಲ ಅಲ್ಲಿ ಸರಿಯಾಗಿ ನನಗೆ ಮನ್ಸಿಗೆ ಹರ್ಟ್ ಆಗುತ್ತೆ ಆ್ಯಂಡ್ ಬೇಜಾರಾಗುತ್ತೆ. ಆ ಹರ್ಟನ್ನ ನಾನು ನನಗೆ ಲಾಸ್ಟಲ್ಲಿ ಒಂದೇ ಮಾತು ಹೇಳಿದೆ, ನೀನು ಯಾವುದೇ ಇದಕ್ಕೂ ನೀನು ಒಪ್ಕೋತಿಲ್ಲ, ಈ ಕಡೆ ಅರ್ಧಕ್ಕರ್ಧ ಬರ್ತೀನಿ ಅಂದರೆ ಫಸ್ಟು ದುಡ್ಡು ಕೊಡು, ಆಮೇಲೆ ನಿನ್ನ ಹೆಸ್ರಿಗೆ ಮಾಡ್ತೀನಿ ಅಂತ ಹೇಳ್ತೀಯ. ಇಲ್ಲ ನನಗೆಲ್ಲ ನೀನು ಒಪ್ಕೊಂಡು ನನಗೆ ಒಂದು 11 ಗುಂಟೆ ಕೊಡು ಅಂದರೆ ಅದನ್ನೂ ಕೊಡೋಕ್ಕೆ ನೀನು ರೆಡಿ ಇಲ್ಲ. ಓಕೆ, ಯಾರು ಏನಾದರೂ ಹೇಳ್ಕೊಳ್ಳಿ, ಇದು ಹೀಗೆ ಕಂಟಿನ್ಯೂ ಆಗುತ್ತೆ ನನಗೆ ಗೊತ್ತು, ದೊಡ್ಡವ್ರು ಕೂತು ಮಾತಾಡಲಿ, ಅವಾಗ ಇದನ್ನು ನಾವು ಇದು ಮಾಡ್ಕೊಳ್ಳೋಣ ಅಂತ ಹೇಳಿದೆ. ಬಟ್ ಆದರೂ ಅವನು ಏನು ಹೇಳಿದ್ರು ಒಪ್ಪೋದಕ್ಕೆ ರೆಡಿ ಇಲ್ಲ. ಏನು ಹೇಳ್ತಾರೆ, 12 ವರ್ಷ 13 ವರ್ಷದಿಂದ ಮದುವೆ ಮಾಡಿರೋದಕ್ಕೆ 8 ಲಕ್ಷ ಖರ್ಚು ಹೇಳ್ತಿದ್ದಾರೆ. ಸೊ 8 ಲಕ್ಷ ಖರ್ಚು ಏನಕ್ಕೆ ಮಾಡಿದ್ದಾರೆ ಅಂತ ಕೇಳದೆ ಕೊಡೋಷ್ಟು ದಡ್ಡಿ ನಾನಲ್ವಲ್ಲ. ನನಗೆ ಮಾಡಿರೋದೇನೆಂದರೆ 6 ನಾರ್ಮಲ್ಸ್ ಇದೆ, 6 ಡ್ರೆಸ್ಸು, ಒಂದು ರೇಷ್ಮೆಸ್ ಇದೆ, ಒಂದು ಲಾಂಗ್ ಚೈನು, ಒಂದು ನೆಕ್ಲೇಸು, ಯಜಮಾನ್ರಿಗೆ ಒಂದು ಉಂಗುರ, ಒಂದು ಚೈನ್ ಹಾಕಿದ್ದಾರೆ. ಆಗ 2012ಅಲ್ಲಿ ಯಾರಿಗಾದರೂ ಏನು ರೇಟ್, ಗೋಲ್ಡ್ ರೇಟ್ ಏನಿದೆ ಅನ್ನೋದು ಗೊತ್ತಿದ್ರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ, ನನಗೆ ಅಷ್ಟು ಗೊತ್ತಿಲ್ಲ. 2012 ಹಾಗೆ 2009 or 10 ಈ ಎರಡೂ ಇದರಲ್ಲಿ ಚಿನ್ನ ಏನು ರೇಟ್ ಇತ್ತು ಅನ್ನೋದು ಯಾರಿಗಾದರೂ ಗೊತ್ತಿದ್ರೆ ನನಗೆ ಕಾಮೆಂಟ್ ಮಾಡಿ, ಯಾಕೆಂದರೆ ಅದು ನನಗೆ ತುಂಬಾ ಇಂಪಾರ್ಟೆಂಟ್. ಅವೆರಡೂ ನನಗೆ ತುಂಬ ಇಂಪಾರ್ಟೆಂಟು. ನಂಗೆ ಅಷ್ಟು ಗೊತ್ತಿಲ್ಲ ಆವಾಗ ಏನು ನಡೀತಿತ್ತು ಅಂತ. ಸೊ ಇಷ್ಟು ನಡೀತು. ಆ ಮಧ್ಯದಲ್ಲಿ ಅದನ್ನು ಯೋಚನೆ ಮಾಡಿಕೊಂಡು ಮಾತಾಡಿ ನಾನು ಯಾವ ಕೆಲಸನೂ ಮಾಡಿಲ್ಲ. ಈಗ ಮಾಡ್ತಿದ್ದೀನಿ. 8:00ವರೆಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಸೊ ಈಗ ಎದ್ದು ಇನ್ನು ಅನ್ನ ಮಾಡಿ, ಚಿತ್ರಾನ್ನ ಗೊಜ್ಜು ಮಾಡಿ, ಮುದ್ದೆಗೆ ಇಟ್ಬಿಟ್ಟು ಒಂದು ಸೈಡ್ ಇಡ್ಲಿ ಕಟ್ ಮಾಡೋಷ್ಟ್ರೊಳಗೆ ಅನ್ನ ಬೇಯುತ್ತೆ, ಮುದ್ದೆ ಆಗುತ್ತೆ. ಆಮೇಲೆ ಚಿತ್ರಾನ್ನ ಗೊಜ್ಜಿಟ್ಬಿಟ್ಟು ರೂಮ್ ಕ್ಲೀನ್ ಮಾಡಿ, ಆಚೆ ತೊಳೆದು ಮುಖ ತೊಳ್ಕೊಂಡು ದೇವ್ರ ಮನೆ ಒಳಗಡೆ ಹೋಗಬೇಕು ನಾನು. ಇಷ್ಟು ಕೆಲಸ ಇದೆ. ಇವತ್ತಿನ ವ್ಲಾಗ್ ನನಗೆ 8 to 8:30ಇಂದನೇ ಸ್ಟಾರ್ಟ್ ಆಗ್ತಾಯಿದೆ. ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ದಯವಿಟ್ಟು ಪ್ರತಿಯೊಬ್ಬರು ನನ್ನ ವೀಡಿಯೋಸ್ನ ನೋಡಿ. ನಾನು ಹೇಳ್ತಾನೆ ಇದ್ದೀನಿ, ಆಲ್ರೆಡಿ ನನ್ನ ಮಗಳಿಗೆ ಫೀಸ್ ಕಟ್ಟೋಕ್ಕಾಗ್ತಿಲ್ಲ, ನನ್ನ ಸಿಚುವೇಶನ್ಸು, ನನ್ನ ಪ್ರಾಬ್ಲಮ್ಸು, ನಾನಿರೋ ಅಂಥ ಪ್ರತಿಯೊಂದು ಕಷ್ಟನೂ ನಾನು ನಿಮ್ಮ ಮುಂದೆ ಹೇಳ್ತಾನೆ ಇದ್ದೀನಿ. ಆ್ಯಂಡ್ ನನ್ನ ತಮ್ನೇಲಲ್ಲಿ ಕೂಡ ಅಷ್ಟೇ, ನಾನು ಏನು ಪ್ರಾಬ್ಲಮ್ಸಲ್ಲಿ ಇದ್ದೀನಿ, ಯಾವ ಪ್ರಾಬ್ಲಮ್ ನಾನು ಫೇಸ್ ಮಾಡ್ತಾ ಇದ್ದೀನಿ, ಆ ಪ್ರಾಬ್ಲಮ್ನ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಬಟ್ ಯಾವುದೇ ಸಿಂಪತ್ತಿಗೋಸ್ಕರ ಅಲ್ಲ, ಬಟ್ ನನ್ನ ಹಾಗೇ ಸುಮಾರು ಜನ ಹೆಣ್ಮಕ್ಳಿಗೆ ಹೀಗಾಗ್ತಾ ಇರುತ್ತೆ. ಅದು ಹಂಚ್ಕೊಂಡ್ರೆ ಒಳ್ಳೇದು ಅಂತಾರೆ. ಬಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನನ್ನ ತಮ್ಮ, ನಮ್ಮ ಇವ್ರಿಗೆ ಹೇಳ್ಕೊಳಕ್ಕೆ ಹೋದರೆ ಅದು ಒಂಥರ ಇದು. ಸೊ ನೀವೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸೇ ಅಲ್ವಾ, ನಿಮ್ಮ ಮೇಲೆ ನಂಬಿಕೆ ಇಟ್ಟು ನನ್ನ ಪ್ರತಿಯೊಂದು ಕಷ್ಟನ ನಾನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ. ಸೊ ಬನ್ನಿ ಇನ್ನು ಕಂಟಿನ್ಯೂ ಮಾಡೋಣ. ನೀರು ಕುದೀತಾ ಇದೆ, ಅನ್ನಕ್ಕೆ ಅಕ್ಕಿ ಇಟ್ಬಿಟ್ಟು ಮುದ್ದೆಗಿಡೋಣ. ಅಷ್ಟರೊಳಗಾಗಿ ಚಿತ್ರಾನ್ನ ಗೊಜ್ಜಿಗೆ ರೆಡಿ ಮಾಡಿಕೊಂಡು ಇನ್ನು ಕಂಟಿನ್ಯೂ ಮಾಡೋಣ ಕೆಲಸನ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ, ನನ್ನ ವೀಡಿಯೋಸ್ನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋಸ್ನ.
ಸೊ ಫೈನಲಿ ದೇವ್ರ ಮನೆ ಕೂಡ ಕ್ಲೀನ್ ಮಾಡಿದ್ದಾಯಿತು, ಅಡುಗೆ ಕ್ಲೀನ್ ಮಾಡಿದ್ದಾಯಿತು. ಇಷ್ಟು ಮಾಡಿದ್ದಾದಮೇಲೆ ಬೆಳಗ್ಗೆಗೆ ದೇವರು ಸಾಮಾನೆಲ್ಲ ಕ್ಲೀನ್ ಮಾಡಬೇಕು. ನಾನು ಅದನ್ನ ಬೆಳಗ್ಗೆಗೆ ತೋರಿಸ್ತೀನಿ. ಆಲ್ರೆಡಿ 10:15 ಆಗಿದೆ. ನಮ್ಮ ಅಮ್ಮಗೆ ಅಂದರೆ ಅತ್ತೆಗೆ ಗೊತ್ತಿಲ್ದಿರ ದೇವರು ಒಂದು ಸ್ಟೆಪ್ ಕ್ಲೀನ್ ಮಾಡಿ, ದೇವ್ರ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿ ಅರ್ಶಿನ ಕುಂಕುಮ ಇಟ್ಬಿಟ್ಟಿದ್ದೀನಿ. ಸೊ ಬೆಳಗ್ಗೆಗೆ ಇನ್ನೊಂದು ಸ್ಟೆಪ್ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ಉಜ್ಜಿ, ಅದು ಬೆಳಗ್ಗೆಗೆ ನಾನು ತೋರಿಸ್ತೀನಿ ಯಾವ ಥರ ಇಟ್ಟಿದ್ದೀನಿ ಅಂತ. ಆಮೇಲೆ ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡ್ಕೋತೀನಿ. ಸೊ ಅದನ್ನ ಎಕ್ಸ್ಚೇಂಜ್ ಮಾಡಿಬಿಟ್ಟು ಬೆಳಗ್ಗೆಗೆ ಪೂಜೆ ಮಾಡ್ಕೋತೀನಿ. ಗೊತ್ತಿಲ್ಲ, ಬೆಳಗ್ಗೆಗೆ 4 ಗಂಟೆಗೆ ಎದ್ದೇಳಬೇಕು ಅಂತ ಇದ್ದೀನಿ. ಎದ್ದರೆ 6 ಗಂಟೆ ಒಳಗಡೆ ಸ್ನಾನ ಮಾಡಿ, ಮನೆ ಒರೆಸಿ ಸ್ನಾನ ಮಾಡಿ, ದೇವ್ರ ಸಾಮಾನು ಉಜ್ಜಿ ಆಲ್ಮೋಸ್ಟ್ ಮುಕ್ಕಾಲು ಕೆಲಸ ಮುಗಿದ್ಬಿಡುತ್ತೆ. ಇಲ್ಲ ನಾನು 5:30 ಗಂಟೆಗೆ ಇದ್ದರೆ ಹೋಟೆಲ್ಗೆ ಈ ಕಡೆ ಬಂದುಬಿಡ್ತೀನಲ್ಲ, ಅಲ್ಲಿ ಬರೀ ಕಸ ಗುಡಿಸಿ ಮನೆ ಒರೆಸಿದಷ್ಟೇ ಆಗಿರುತ್ತೆ. ಸೊ ಇಷ್ಟು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ 4 ಗಂಟೆಗೆ ಎದ್ದು. ಸೊ ಈಗ ಕೆಲಸ ಸ್ಟಾರ್ಟ್ ಮಾಡಿದಾಗಿಂದ ಅನ್ನ ಆಯಿತು, ಚಿತ್ರಾನ್ನ ಗೊಜ್ಜಾಯಿತು, ರೂಮ್ ಕ್ಲೀನ್ ಮಾಡಿದ್ದಾಯಿತು, ಆಚೆ ತೊಳೆದಿದ್ದಾಯಿತು, ಒಳಗಡೆ ಪಾತ್ರೆ ಉಜ್ಜಿದಾಯಿತು. ಸೊ ದೇವ್ರ ಮನೆ ಕೂಡ ಕ್ಲೀನ್ ಆಯಿತು. ಇಷ್ಟು ಕ್ಲೀನ್ ಆಯಿತು. ಎಲ್ಲರೂ ಹೋಗಿ ತಿಂದ್ಬಿಟ್ಟು ಮಲಗಿದ್ರು. ನಾನು ಒಬ್ಬಳೇ ಇನ್ನು. ನನಗೆ ಕೂಡ ತುಂಬ ಟಯರ್ಡ್ ಆಗ್ತಾಯಿದೆ. ಬೆಳಗ್ಗೆಯಿಂದ ಹೋಟೆಲ್ ಹತ್ರನೂ ಬೆನ್ನು ವಿಪರೀತ ಸಿಕ್ಕಾಪಟ್ಟೆ ನೋವ್ತಾ ಇದೆ. ಹೋಗ್ಬಿಟ್ಟು ಇನ್ನು ರೆಸ್ಟ್ ಮಾಡೋಣ. ಬೆಳಗ್ಗೆಗೆ ನಾರ್ಮಲ್ ಕೆಲಸ ಇದ್ದೇ ಇರುತ್ತೆ. ಆ್ಯಂಡ್ ನಾಳೆ ನಮ್ಮೂರ ತೇರು, ಕಾಡುಗೋಡಿ ತೇರಿರೋದ್ರಿಂದ ಸೊ ಮೊಡಕು ತೇರು ಅಂತ 12 ಗಂಟೆಗೆ ಎಳಿತಾರೆ. ಸೊ ನನಗೆ 12 ಗಂಟೆಗೆ ಹೋಗೋಕ್ಕಾಗೋದಿಲ್ಲ. ಒಂದು 2-3 ಸತಿ 12 ಗಂಟೆಗೆ ಹೋಗಿ ತೇರು ನೋಡ್ಕೊಂಬಂದಿದ್ದೀನಿ, ಹೇಳೋದಿಲ್ಲ. ಸೊ ನಾರ್ಮಲಾಗಿ ಹೋಗೋದು 4:30 ಮೇಲೆ. 5 ಗಂಟೆಗೆ ನನ್ನ ನಾದಿನಿಯವರು, ನಮ್ಮ ಚಿಕ್ಕತ್ತೆಯವರು, ನಮ್ಮ ಅತ್ತೆಯವ್ರ ತಂಗಿ, ಲಾಸ್ಟ್ ತಂಗಿಯವ್ರ ಮನೆ ಹತ್ರ ಬರುತ್ತೆ. ಅಲ್ಲಿ ಸ್ವಲ್ಪ ಹೊತ್ತಿದ್ದು ಬ್ಯಾಕಿಂದ ನಾವು ಸ್ವಲ್ಪ ತೇರನ್ನ ಎಳೆದು ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ಹೋಗಿ ಆಟ ಆಡಿಕೊಂಡು ಎಲ್ಲ ಕಡೆ ಎಲ್ಲ ದೇವಸ್ಥಾನ ಎಲ್ಲ ಸುತ್ತಕೊಂಡು ಆಟ ಆಡಿಕೊಂಡು ಏನಾದರೂ ಪರ್ಚೇಸ್ ಇದ್ದರೆ ಮಾಡ್ತೀವಿ. ಬಟ್ ಪರ್ಚೇಸ್ ಮಾಡೋ ಅಷ್ಟೊಂದು ಇರೋದಿಲ್ಲ, ಜಸ್ಟ್ ನೋಡ್ಕೊಂಡು ಬರೋದಷ್ಟೇ. ಏನಾದರೂ ಆಟ ಆಡೋದಿದ್ದರೆ ಒಂದು 2-3 ವೀಲ್ ಜಾಯಿಂಟು, ಆಮೇಲೆ ಈ ಬೋಟು ಆ ಥರ ಇರುತ್ತಲ್ಲ, ಅದನ್ನೆಲ್ಲ ಒಂದು 2-3 ಆಟ ಆಡ್ಕೊಂಡು ವಾಪಸ್ ಮನೆಗೆ ಹಾಕ್ತೀವಿ. 7:30-8 ಗಂಟೆ ಆಗಿಬಿಟ್ಟಿರುತ್ತೆ. ಸೊ ಮಕ್ಕಳನ್ನ ಕರ್ಕೊಂಡು ಸ್ವಲ್ಪ ಹೊತ್ತು ಹೋಗಿ ಎಂಜಾಯ್ ಮಾಡಿಬಿಟ್ಟು ಬರೋದು. ಇದು ಇಷ್ಟು ನಾಳಿನ ರೊಟೀನು. ಅಂದರೆ ನಾಳೆ ನಾನು ಸ್ಟಾರ್ಟ್ ಮಾಡ್ತೀನಲ್ಲ, ಅದು ಕೂಡ ಹೇಳ್ತೀನಿ. ಬಟ್ ಇವತ್ತು ನಾಳೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ, ತೇರಲ್ಲಿ ಎಷ್ಟೆಲ್ಲ ಎಂಜಾಯ್ ಇರುತ್ತೆ ಅಂತ. ಸೊ ಇವತ್ತಿನ ಕೆಲಸ ಮುಗಿಸಿದ್ದೀನಿ. 11:10 ಆಗ್ತಾಯಿದೆ. ತುಂಬ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿದೆ. ಫುಲ್ಲು ಟಯರ್ಡ್ ಕೂಡ ಆಗಿದ್ದೀನಿ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ಲು ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ.
ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ, ಮತ್ತೆ ವ್ಲಾಗ್ ಜೊತೆ ಡೈಲಿ ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಆ್ಯಕ್ಚುಲಾಗಿ ಇವತ್ತು ವ್ಲಾಗ್ ಮಾಡೋದೇ ಬೇಡ ಅಂದ್ಕೊಂಡಿದ್ದೆ, ಬಟ್ ನನಗೆ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು. ಸೊ ಇವತ್ತು ಬಿಟ್ಟರೆ ಜನ ಮತ್ತೆ ನನಗೆ ಇವತ್ತು ವಿಡಿಯೋ ಹಾಕಿಲ್ಲ ಅಂದ್ಬಿಟ್ಟು ಡಿಸಪಾಯಿಂಟ್ ಆಗ್ತಾರೆ, ಅವ್ರಿಗೆ ಬೇಜಾರಾಗುತ್ತೆ ಅಂತ ಹೇಳಿ ಒಂದು 10 ಜನ ನನ್ನ ನೋಡಿದ್ರೆ ಕೂಡ ಖುಷಿನೇ ಅಲ್ವಾ. ಸೊ 10 ಜನಕ್ಕಾದರೂ ನಾನು ಇಷ್ಟ ಆಗ್ತಾಯಿದ್ದೀನಿ ಅಂತ. ಸೊ ಅದರಿಂದ ಏನಪ್ಪ ಅಂದರೆ 8:30 ಮಾಡ್ಕೋಬೇಕು ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಇದೇ ಥರ ಡೈಲಿ ವ್ಲಾಗ್ಸ್ ಜೊತೆ ಬರ್ತಾ ಇರ್ತೀನಿ. ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬಾಯ್.